ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಆದರೆ ಈ ಪಂಚರಾಜ್ಯಗಳಲ್ಲಿ ಜನರನ್ನ ಅತ್ಯಂತ ಕುತೂಹಲಕ್ಕೆ ತಳ್ಳಿರುವಂಥದ್ದು ಒಂದು ವೆಸ್ಟ್ ಬೆಂಗಾಲ್ನ ಎಲೆಕ್ಷನ್, ಅದರ ಜೊತೆಗೆ ತಮಿಳುನಾಡಿನ ಎಲೆಕ್ಷನ್. ಯಾಕಂದರೆ ಯಾರೂ ಕೂಡ ಊಹೆ ಮಾಡದಿರೋ ರೀತಿಯಲ್ಲಿ ಫಲಿತಾಂಶವನ್ನು ಅಲ್ಲಿನ ಮತದಾರ ಕೊಟ್ಟಿದ್ದಾನೆ. ಒಂದು ಕಡೆ 15 ವರ್ಷಗಳ ಕಾಲ ಇದ್ದಂಥ ಮಮತಾ ಬ್ಯಾನರ್ಜಿಯವರ ಯುಗಾಂತ್ಯವಾಗಿದೆ. ಮತ್ತೊಂದು ಕಡೆಯಲ್ಲಿ ತಮಿಳುನಾಡಿನ ಅಪ್ಡೇಟನ್ನು ಗಮನಿಸ್ತಾ ಇದ್ದೀವಿ. ಈಗ ಎಐಎಡಿಎಂಕೆಗೆ ಕಿಂಗ್ ಮೇಕರ್ ಆಗುವಂತ ಅವಕಾಶ ಇದೆ. ಸೊ ಈಗ ಎಐಎಡಿಎಂಕೆ ಟಿವಿಕೆ ಜೊತೆ ಹೋಗುತ್ತಾ ಅಥವಾ ದಶಕಗಳಿಂದ ಜಿದ್ದಿನ ರಾಜಕೀಯವನ್ನ ಮಾಡ್ಕೊಂಡು ಬಂದಂತಹ ಡಿಎಂಕೆ ಜೊತೆ ಹೋಗುತ್ತಾ ಅಂತ. ಯಾಕಂದ್ರೆ ಆ ನಂಬರ್ ಗೇಮ್ ಅನ್ನುವಂಥದ್ದು ಈ ಒಂದು ಪಾಯಿಂಟ್ ಆಫ್ ಟೈಮ್ ನಲ್ಲಿ ತುಂಬಾ ಮ್ಯಾಟರ್ ಆಗುತ್ತೆ. ನೆನಪಿನಲ್ಲಿರಲಿ, ವಿಜಯ್ ಅವರ ಟಿವಿಕೆ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಆದರೆ ಸರಳ ಬಹುಮತವನ್ನ ವಿಜಯ್ ಪಕ್ಷ ಪಡ್ಕೊಂಡಿಲ್ಲ, ಟಿವಿಕೆ ಗಳಿಸಿಲ್ಲ. ಹೀಗಾಗಿ ಆ ನಂಬರ್ ಗೇಮ್ ನೋಡ್ತಾ ಇದ್ರೆ ಎಐಎಡಿಎಂಕೆ ಬಳಿ ಈಗ ಕಿಂಗ್ ಮೇಕರ್ ಆಗುವಂಥ ಒಂದು ದೊಡ್ಡ ಪವರ್ ಸಿಕ್ಕದಂತಾಗಿದೆ. ಈಗ ಆ ಒಂದು ನಂಬರ್ ಏನಾದರೂ ವಿಜಯ್ ಕಡೆ ವಾಲಿದ್ರೆ, ಅಂದರೆ ಎಐಎಡಿಎಂಕೆ ಟಿವಿಕೆ ಜೊತೆಗೆ ಹೋದ್ರೆ ಒಂದು ಹ್ಯಾಂಡ್ಸಮ್ ಮೆಜಾರಿಟಿಯನ್ನ ಇವರ ಮೈತ್ರಿಕೂಟ ಪಡ್ಕೊಳ್ಳುತ್ತೆ. 65 + 110 175. ಸೊ ಅದು ಒಂದು ದೊಡ್ಡ ಮೆಜಾರಿಟಿ. ಅದೇ ಎಐಎಡಿಎಂಕೆ ಗೊತ್ತಿಲ್ಲ, ರಾಜಕೀಯದಲ್ಲಿ ಯಾರು ಕೂಡ ಶಾಶ್ವತ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ. ಈಗ ಎಐಎಡಿಎಂಕೆ ಅಕಸ್ಮಾತ್ ಏನಾದರೂ ಡಿಎಂಕೆ ಜೊತೆ ಹೋಯಿತು ಅಂತಾದರೆ ಆಗಲೂ ಸರ್ಕಾರ ರಚನೆ ಆಗುವಂಥ ಸಾಧ್ಯತೆ ಇದೆ. ಈ ಒಂದು ಪ್ರಾಬಬಿಲಿಟಿ ಕಮ್ಮಿ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಈ ಜಿದ್ದಿನ ರಾಜಕಾರಣ 1975ರಿಂದ ಕೂಡ ಇದೆ. 70-80ರ ದಶಕದಿಂದ, ಇನ್ಫ್ಯಾಕ್ಟ್ ಈ 80-90 ಈ ದಶಕಗಳಿಗೆ ಬಂದರೆ ಜಿದ್ದಿನ ರಾಜಕಾರಣ. ವೆಸ್ಟ್ ಬೆಂಗಾಲ್ನಲ್ಲಿ ಯಾವ ರೀತಿಯಾಗಿ ನಾವು ನೋಡ್ತಾ ಇದ್ವೋ, ಹೊಡೆಯೋದು ಬಡಿಯೋದು ಅಂಥ ರಾಜಕಾರಣ. ಇನ್ಫ್ಯಾಕ್ಟ್ ತಮಿಳುನಾಡಿನ ಅಸೆಂಬ್ಲಿಯಲ್ಲೇ ಆಗಿರುವಂಥ ಘಟನೆ ಇದೆ. ಜಯಲಲಿತಾ ಅವರ ಕೂದಲನ್ನು ಎಳೆದು ಅವ್ರ ಮೇಲೆ ಭೀಕರವಾಗಿ ಹಲ್ಲೆ ಮಾಡಿ, ಅದೆಲ್ಲವನ್ನು ಕೂಡ ತಮಿಳುನಾಡಿನ ರಾಜಕೀಯ ನೋಡಿದೆ. ಸೊ ಆ ಪ್ರಾಬಬಿಲಿಟಿ ಎಐಎಡಿಎಂಕೆ ಹಾಗೂ ಡಿಎಂಕೆ ಜೊತೆಗೆ ಹೋಗುವಂಥ ಪ್ರಾಬಬಿಲಿಟಿ ತುಂಬ ಕಡಿಮೆ ಅಂತ ಹೇಳ್ಬೋದು. ಬಟ್ ಯಾವುದೇ ಕ್ಷಣದಲ್ಲೂ ಕೂಡ ಅಥವಾ ರಾಜಕೀಯದಲ್ಲಿ ಎಂಥ ಪಾಯಿಂಟ್ನಲ್ಲೂ ಕೂಡ ಆ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಯಾಕಂದರೆ ಎರಡೂ ಪಕ್ಷ ಈಗ ಅಧಿಕಾರದಿಂದ ಸ್ವಲ್ಪ ದೂರನೇ ಇದ್ದಾವೆ. ಹತ್ತಿರದಲ್ಲಿರುವಂಥದ್ದು ಟಿವಿಕೆ. ಸೊ ಹೀಗಾಗಿ ಟಿವಿಕೆಗೆ ನಾವು ಜವಾಬ್ದಾರಿಯನ್ನು ಕೊಡೋ ಬದಲು, ಅಧಿಕಾರವನ್ನು ಕೊಡೋ ಬದಲು ನಾವೇ ತಗೊಳ್ಳೋಣ ಅನ್ನುವಂಥ ಒಂದು ಮೈಂಡ್ ಸೆಟ್ಗೆ ಏನಾದರೂ ಡಿಎಂಕೆ ಹಾಗೂ ಎಐಎಡಿಎಂಕೆ ಬಂತು ಅಂತಾದರೆ ಅದು ಇಡೀ ಇಂಡಿಯನ್ ಪಾಲಿಟಿಕ್ಸ್ನಲ್ಲಿ ಒಂದು ದೊಡ್ಡ ಸರ್ಪ್ರೈಸ್. ಇನ್ನು ಅಧಿಕೃತವಾಗಿ ಎಲ್ಲೂ ಕೂಡ ಇದರ ಬಗ್ಗೆ ಮಾಹಿತಿ ಹೊರಬಿದ್ದಿಲ್ಲ. ಬಟ್ ಪ್ರಾಬಬಿಲಿಟೀಸನ್ನು ನಾವು ಈಗ ಚರ್ಚೆ ಮಾಡ್ತಾ ಇದ್ದೀವಿ. ಟಿವಿಕೆ ಅಕಸ್ಮಾತ್ ಏನಾದರೂ ಎಐಎಡಿಎಂಕೆನೂ ಬೇಡ, ಬೇರೆ ಯಾರೂ ಬೇಡ, ಕಾಂಗ್ರೆಸ್ ಗೆದ್ದಿದೆ, ಕಾಂಗ್ರೆಸ್ ಜೊತೆ ಹೋಗ್ತೀವಿ, ಜೊತೆಗೆ ಸಣ್ಣ ಪುಟ್ಟ ಪಕ್ಷಗಳೇನಿದ್ದಾವೆ ಅವುಗಳು ಗೆದ್ದಿದ್ದಾವಲ್ಲ, ಅವುಗಳ ಜೊತೆ ಹೋಗ್ತೀವಿ ಅಂತಾದರೆ ಟಿವಿಕೆಗೆ ಒಂದು ಸಿಂಪಲ್ ಮೆಜಾರಿಟಿ ಅಂತೂ ಬರುತ್ತೆ. ಈಗ ಆಂಟಿ ಇನ್ಕಂಬೆನ್ಸಿ ತಮಿಳುನಾಡಿನಲ್ಲಿ ಯಾವ ರೀತಿಯಾಗಿ ದೊಡ್ಡ ಅಲೆಯನ್ನು ಸೃಷ್ಟಿ ಮಾಡಿದೆ ಅಂತಂದರೆ, ಇನ್ಫ್ಯಾಕ್ಟ್ CM ಸ್ಟಾಲಿನ್ ಅವರು ಇನ್ನೂ ಕೂಡ ಹಿನ್ನಡೆಯಲ್ಲಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಅವರ ಮಗ ಉದಯನಿಧಿ ಸ್ಟಾಲಿನ್, ಸೊ ಅವರು ಚಪಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ. ನೋಡಿ, ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ 7,738 ಮತಗಳ ಹಿನ್ನಡೆಯಲ್ಲಿದ್ದಾರೆ. 14ನೇ ಸುತ್ತ ಆಗ್ತಾ ಇದೆ, ಹಿನ್ನಡೆಯಲ್ಲಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಉಪಮುಖ್ಯಮಂತ್ರಿ ಅವರ ಮಗ ಉದಯನಿಧಿ ಸ್ಟಾಲಿನ್ ಅವರು ಮುನ್ನಡೆಯನ್ನು ಗಳಿಸಿದ್ದಾರೆ. ಆದರೆ ಅದು ಕೂಡ ತುಂಬ ಕಡಿಮೆ ಅಂತ ಹೇಳಬಹುದು. ಸೊ ಹೀಗಾಗಿ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಹಾಗೂ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇಬ್ಬರಿಗೂ ಕೂಡ ಈಗ ಸೋಲಿನ ಭೀತಿ ಇದೆ. ಎಲ್ಲ ಎಕ್ಸಿಟ್ ಪೋಲ್ಗಳನ್ನು ಕೂಡ ಈ ಫಲಿತಾಂಶ ಸುಳ್ಳಾಗಿಸಿದೆ, ಎಕ್ಸೆಪ್ಟ್ ಆಕ್ಸಿಸ್ ಮೈ ಇಂಡಿಯಾ. ಇವರೊಬ್ಬರೇ ಹೇಳಿದ್ದದ್ದು ಟಿವಿಕೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಅಂತ. ಯಾರೂ ಕೂಡ ನಂಬಲಿಲ್ಲ. ಇನ್ಫ್ಯಾಕ್ಟ್ ಇದನ್ನ ಲೇವಡಿ ಮಾಡಿದ್ರು. ಈ ಥರ ಆಗ್ಲಿಕ್ಕೆ ಸಾಧ್ಯನಾ? ಒಂದು ಚುನಾವಣೆ ಎದುರಿಸಿಲ್ಲ,
ಮೊದಲನೇ ಚುನಾವಣೆಯಲ್ಲೇ ಈ ಥರದ ಒಂದು ಸ್ಟ್ರೈಕ್ ರೇಟ್ ಹೆಂಗೆ ಸಾಧ್ಯ ಅಂತ. ಆದರೆ ಇವತ್ತು ಮತದಾರ ಅದನ್ನು ಮಾಡಿ ತೋರಿಸಿದ್ದಾನೆ. ಟಿವಿಕೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂಥದ್ದು. ಆ್ಯಂಡ್ ನಟ ವಿಜಯ್ ಅವರ ಸಿನಿಮಾದ ಫ್ಯಾನ್ ಬೇಸ್ ಏನಿತ್ತು, ಆ ಫ್ಯಾನ್ ಬೇಸನ್ನು ಆ್ಯಸ್ ಇಟ್ ಈಸ್ ಅವರ ರಾಜಕೀಯ ಜೀವನಕ್ಕೂ ಕೂಡ ಅವರು ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಮತಗಳಾಗಿ ಕನ್ವರ್ಟ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ಟಿವಿಕೆಯ ಫ್ಯಾನ್ ಬೇಸ್ ಏನಿದೆ, ಅಫ್ಕೋರ್ಸ್ ಒಬ್ಬ ಫಿಲ್ಮ್ ಸ್ಟಾರ್ ಅಂತಂದರೆ ಜನ ನೋಡ್ಲಿಕ್ಕೆ ಬರ್ತಾರೆ. ರಾಜಕೀಯ ಆಲೋಚನೆಗಳು ಏನೇ ಇರಬಹುದು, ಒಬ್ಬ ಸ್ಟಾರ್ ಅಂತಂದರೆ ಪ್ರತಿಯೊಬ್ಬರು ಕೂಡ ಬಂದು ನೋಡ್ತಾರೆ. ಸೊ ಹೀಗಾಗಿ ಸಮಾವೇಶಗಳಲ್ಲಿ, ರ್ಯಾಲಿಗಳಲ್ಲಿ ಯಾವೆಲ್ಲ ಜನರು ಬರ್ತಾ ಇದ್ರು, ಎಷ್ಟು ಜನಸಂಖ್ಯೆಯಲ್ಲಿ ಸೇರ್ತಾ ಇತ್ತು, ಆ ಜನಸಂಖ್ಯೆ ಮತಗಳಾಗಿ ಚುನಾವಣೆಯಲ್ಲಿ ವಿಜಯ್ ಅವರ ಕೈ ಹಿಡಿಯುತ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ಸೊ ಅದಕ್ಕೆ ಇವತ್ತು ಉತ್ತರ ಸಿಕ್ಕಿದೆ, ಹೌದು ಅಂತ ಹೇಳ್ತಾ ಇದೆ. ಆ ನಂಬರ್ಗಳೇ ಹೇಳ್ತಿರುವಂಥದ್ದು. DMKಗೆ ಯಾವ ರೀತಿಯಾಗಿ ಹೊಡೆತ ಕೊಟ್ಟಿದೆ ಅಂತಂದರೆ 3ನೇ ಸ್ಥಾನಕ್ಕೆ DMK ತಳ್ಳಲ್ಪಟ್ಟಿರುವಂಥದ್ದು. ತಮಿಳುನಾಡಿನಲ್ಲಿ ಈ ಸಿನಿಮಾ ಫ್ಯಾಕ್ಟರ್ ಅನ್ನುವಂಥದ್ದು ರಾಜಕೀಯದಲ್ಲಿ ತುಂಬ ವರ್ಕ್ ಆಗುತ್ತೆ. ಚರಿತ್ರೆಯ ಪುಟಗಳನ್ನು ತಿರುವು ಹಾಕ್ತಾ ಹೋದರೆ ಇದು MGR ಅವರಿಂದ ಶುರುವಾಗುತ್ತೆ. ಅತಿ ದೊಡ್ಡ ಸ್ಟಾರ್ ಆಗಿ ರಾಜಕೀಯಕ್ಕೆ ಬಂದು ಅಲ್ಲೂ ಕೂಡ ಯಶಸ್ಸನ್ನು ಗಳಿಸಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅದಾದ ಮೇಲೆ ಜಯಲಲಿತಾ ಅವರು ಇದೇ ಥರದ ಒಂದು ರಾಜಕೀಯದ ಎಂಟ್ರಿಯನ್ನು ಪಡ್ಕೊಳ್ತಾರೆ. ಅವರಿಬ್ಬರಾದ ನಂತರ ಅತಿ ದೊಡ್ಡ ಸ್ಟಾರ್ ಹಾಗೂ ಚುನಾವಣೆಯಲ್ಲೂ ಕೂಡ ದೊಡ್ಡ ಸ್ಟಾರ್ ಆಗಿ ಮೂಡಿ ಬಂದಿರುವಂಥದ್ದು ನಟ ವಿಜಯ್. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ ನೋಡಿ, 4.93 ಕೋಟಿ ಟೋಟಲ್ ಆಗಿರುವಂಥ ಮತಗಳು ತಮಿಳುನಾಡಿನಲ್ಲಿ. ಅದರಲ್ಲಿ 1 ಕೋಟಿಗೂ ಅಧಿಕ ವೋಟನ್ನು ಟಿವಿಕೆ ಪಕ್ಷ ಪಡೆದುಕೊಂಡಿದೆ. 1 ಕೋಟಿಗೂ ಅಧಿಕ ಅಂದರೆ ಕಾಲು ಭಾಗ ವೋಟನ್ನು ಅಥವಾ ಅದಕ್ಕಿಂತ ಹೆಚ್ಚಿನ ವೋಟನ್ನು ಟಿವಿಕೆ ಪಕ್ಷ ಪಡೆದುಕೊಂಡಿದೆ. MGR ಅವರು ಫಸ್ಟ್ ಎಲೆಕ್ಷನಲ್ಲಿ ಯಾವ ಪ್ರಮಾಣದ ಒಂದು ವೋಟನ್ನು ಪಡ್ಕೊಂಡಿದ್ರೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ವೋಟನ್ನು ವಿಜಯ್ ಅವರು ಪಡ್ಕೊಂಡಿದ್ದಾರೆ. ಕಂಪ್ಲೀಟ್ ಆಗಿ ಜನರನ್ನ ರಾಜಕೀಯವಾಗಿ ನಿಮಗೆ ನಾನು ಶಕ್ತಿ ಆಗ್ತೀನಿ ಅನ್ನುವಂಥ ಭರವಸೆಯನ್ನು ಮೂಡಿಸಿ ಅವರನ್ನ ತಮ್ಮತ್ತ ಸೆಳೆಯುವಲ್ಲಿ ವಿಜಯ್ ಯಶಸ್ವಿಯಾಗಿದ್ದಾರೆ. 4.93 ಕೋಟಿ ಮತದಾನದಲ್ಲಿ ಅಂದರೆ ಮತಗಳ ಪ್ರಮಾಣ ಇರುವಂಥದ್ದು. ಸೊ ಅದರಲ್ಲಿ 1 ಕೋಟಿಗೂ ಅಧಿಕ ವೋಟನ್ನು ಟಿವಿಕೆ ಪಡ್ಕೊಂಡಿದೆ. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. 1 ಗಂಟೆ ಟೈಮ್ನಲ್ಲೇ ಮತದಾನದ ಪ್ರಮಾಣ ಏನಾಗಿತ್ತು, ಅದರಲ್ಲಿ ಪಡ್ಕೊಂಡಂಥ ವೋಟ್ ಪರ್ಸೆಂಟೇಜ್ 35% ದಾಟಿತ್ತು. ಟಿವಿಕೆ ಪಡ್ಕೊಂಡಂಥ ಒಂದು ಪರ್ಸೆಂಟೇಜ್. ಈಗ ಅದು ಇನ್ನಷ್ಟು ಜಾಸ್ತಿ ಆಗಿರುತ್ತೆ. ದಾಖಲೆಯ ಮತಗಳನ್ನು ಪಡ್ಕೊಂಡು ಅತಿ ದೊಡ್ಡ ಪಕ್ಷವಾಗಿ ವಿಜಯ್ ಅವರ ಟಿವಿಕೆ ಪಕ್ಷ ಹೊರಹೊಮ್ಮಿದೆ. ಆ್ಯಂಡ್ ಈಗಿರುವಂಥ ಪ್ರಶ್ನೆ, ಮುಂದಿನ ರಾಜಕೀಯ ಬೆಳವಣಿಗೆ ತಮಿಳುನಾಡಿನಲ್ಲಿ ಏನಾಗುತ್ತೆ ಅನ್ನುವಂಥದ್ದು. ಯಾಕಂದರೆ ಈಗ 110, 111, 112 ಈ ಸಂಖ್ಯೆಯ ಸುತ್ತಮುತ್ತಾನೇ ಅವರ ಪಕ್ಷ ಸುಳಿದಾಡ್ತಾ ಇದೆ. ಅದನ್ನು ದಾಟಿ ಹೋಗ್ತಾ ಇಲ್ಲ. ಬೇಕಾಗಿರುವಂಥದ್ದು 118. 118 ಅನ್ನುವಂಥ ನಂಬರ್ ಟಿವಿಕೆಗೆ ಎಲ್ಲಿಂದ ಸಿಗುತ್ತೆ ಅನ್ನುವಂಥದ್ದೇ ಈಗ ಪ್ರಶ್ನೆ. ಒಂದು ಕಡೆ ಕಾಂಗ್ರೆಸ್ನ ಸದಸ್ಯರು ಅಂದರೆ ಅಲ್ಲಿನ ಅಭ್ಯರ್ಥಿಗಳು ಮುನ್ನಡೆಯಲ್ಲಿದ್ದಾರೆ. ಸುಮಾರು 4 ಕ್ಷೇತ್ರಗಳಲ್ಲಿ ತಮಿಳುನಾಡಿನಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ PMK ಆ್ಯಂಡ್ NTK ಈ ಪಕ್ಷಗಳು ಕೂಡ ತಲಾ ಒಂದೊಂದು ಕ್ಷೇತ್ರವನ್ನು ಪಡ್ಕೊಂಡು ಮುನ್ನಡೆಯಲ್ಲಿದ್ದಾವೆ. ಸೊ ಹೀಗಾಗಿ TVK ಪ್ಲಸ್ ಕಾಂಗ್ರೆಸ್ ಪ್ಲಸ್ PMK ಈ ಎಲ್ಲ ಪಕ್ಷಗಳು ಸೇರಿ ಒಂದು ಮೈತ್ರಿಕೂಟವಾಗಿ ಸರ್ಕಾರ ರಚನೆಯಾಗುತ್ತಾ, ಅಥವಾ AIADMK ಮುಂದೆ ಬಂದು ನಾವು ಕೊಡ್ತೀವಿ ಸಪೋರ್ಟ್ನ, ನೀವು CM ಆಗಿ ಅಥವಾ ನಾವು DCM ಆಗ್ತೀವಿ, ಈ ರೀತಿಯಾಗಿ ಏನಾದರೂ ಹೊಂದಾಣಿಕೆಯನ್ನು ಮಾಡಿಕೊಂಡು ಅಲ್ಲಿ ಅಧಿಕಾರಕ್ಕೆ ಬರ್ತಾರಾ TVK ಪಕ್ಷ? ಕಾದು ನೋಡಬೇಕು. ಆದರೆ ಅಕಸ್ಮಾತ್ ಏನಾದರೂ ವಿಜಯ್ ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡ್ತೀನಿ, ಯಾರ
ಅಂದರೆ ಯಾವ ದೊಡ್ಡ ಪಕ್ಷದ ಬೆಂಬಲ ಬೇಡ, AIADMK ಸಹವಾಸ ಬೇಡ, ನಾವೇ ಸರ್ಕಾರ ರಚನೆ ಮಾಡ್ತೀವಿ ಅಂತಂದರೆ ಕಾಂಗ್ರೆಸ್ನ ಬಿಟ್ಟು ಅಲ್ಲಿ ಸರ್ಕಾರ ರಚನೆ ಮಾಡೋದು ಕಷ್ಟ. ಯಾಕಂದರೆ ಕಾಂಗ್ರೆಸ್ನ ನಂಬರ್ ಏನಿದೆ 4, ಆ 4 ತುಂಬ ಇಂಪಾರ್ಟೆಂಟ್. ಕಾಂಗ್ರೆಸ್ ಬರಲೇಬೇಕು ಆ ಮೈತ್ರಿಕೂಟಕ್ಕೆ. ಆದರೆ DMKಯಿಂದ ಸ್ಪ್ಲಿಟ್ ಆಗಿ ಕಾಂಗ್ರೆಸ್ ವಿಜಯ್ ಜೊತೆ ಕೈ ಜೋಡಿಸುತ್ತಾ, ಆ ಪ್ರಶ್ನೆ ಇನ್ನೂ ಕೂಡ ಪ್ರಶ್ನೆಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.